ಎಲ್ಲರಿಗೂ ನಮಸ್ಕಾರ. ಏನಪ್ಪ ಕಾರ್ ತೊಳಿತಾ ಇದ್ದೀರಿ ಇವಾಗ ಅಂತ ತಿಳ್ಕೊಂಡಿದ್ರಾ? ಪೂಜೆಗೆ ಹೋಗ್ಬೇಕಿತ್ತು, ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು 8 ಗಂಟೆಗೆ ಅಲ್ಲಿ ಹೋಗ್ಬೇಕಿತ್ತು. ಒಬ್ಬನೇ ವಾಶ್ ಮಾಡ್ತಾಯಿದ್ದೆ ನಮ್ಮ ಫ್ರೆಂಡು. ಅದು ನಾನೇ ಎತ್ಕೊಂಡು ಬಟ್ಟೆ ಎತ್ಕೊಂಡು ವಾಶ್ ಮಾಡ್ತಾಯಿದ್ದೆ. ಸ್ವಲ್ಪ ಜಲ್ದಿ ಹೋಗ್ಬಿಟ್ರೆ ಒಳ್ಳೆಯದಾಗುತ್ತೆ, ನಮಗೂ ಲೇಟ್ ಆಗುತ್ತಲ್ಲ ಮನೆಗೆ ಬರೋಕ್ಕೆ. ಅದಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ದೀರಿ. ಇವಾಗ ಕಂಟಿನ್ಯೂಗೆ ಎಕ್ಸ್ಕೊಳ್ತಾ ಇದ್ದಾರೆ ಗಾಡಿ. ಅಲ್ಲಿ ಸ್ವಲ್ಪ ಹಂಸಗಳಿದೆ, ನೋಡ್ಕೊಂಬಂದಿರಿ. ನನ್ನ ಸಾಯಂಕಾಲ ಹೋಗಿದಾಗ ತುಂಬ ಚೆನ್ನಾಗಿದೆ, ಇಲ್ಲ ಅದ್ಭುತವಾಗಿದೆ. ಹೇಳಿ ನೋಡಿ ವಿಡಿಯೋ ಅದು. ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತಾಯಿದ್ರಿ. ನೆನ್ನೆ ಸಾಯಂಕಾಲ ಹೋಗಿದ್ರಿ. ಅಲ್ಲಿ ಹೋದಾಗ ಇಲ್ಲಿ ಪೂಜೆ ಮಾಡಿಸ್ಬೇಕಂತ ಹೇಳಿದಾಗ ಮಾಡಿಸಿ ತರೋಲ್ಲ ಅಂತೇಳಿ ನಾನು ಪರ್ಮಿಷನ್ ತಗೊಂಬಂದಿದ್ದೆ ಅವ್ರ ಹತ್ರ. ಗಾಡಿಯೆಲ್ಲ ರಿವರ್ಸ್ ಆಗ್ತಾಯಿದೆ. ಇಲ್ಲಿ ಹೆಗ್ಡೆಯವರು ಬಂದುಬಿಟ್ಟು ನೋಡ್ಕೊಳ್ತಾಯಿದ್ರು. ನಾನು ಒಂದು ಸತಿ ಕೇಳ್ಕೊಂಬಂದೆ ಹೋಗಿ, ಗಾಡಿಯಾಗ ಒಂದು ಸತಿ ಕೂತ್ಕೊಳ್ಳಿ ಸ್ವಾಮಿ ಅಂತ. ಆವಾಗ ಬಂದು ನೋಡಿದ್ರು. ಅವ್ರಿಗೂ ತುಂಬ ಖುಷಿ ಆಯಿತು. ಹೆಂಗೆ ಓಡ್ಸೋಕ್ಕಾಗುತ್ತೆ ಅಂದರು. ಇಲ್ಲ ಓಡಿಸ್ಬೋದಿದ್ರು, ನಾವು ಟ್ರಕ್ಕಾಗಿ ಎತ್ಕೊಂಬಂದ್ರಿ ಅಂತ ಹೇಳಿದೆ. ಈ ರೋಡಾಗೆಲ್ಲ ಓಡ್ಸೋಕ್ಕಾಗತ್ತೆ ಅಂದರು. ಇಲ್ಲ, ನಾನು ಅಲ್ಲಿಂದ ಟ್ರಕ್ಕಾಗಿ ಎತ್ಕೊಂಬಂದು ಬಂದಾಗ ತುಂಬಾ ಇಷ್ಟಪಟ್ಟು ಗಾಡಿಯಾಗ ಒಂದು ಸತಿ ಕುತ್ಕೊಂಡಾದಾಗ ಸಂತೋಷಕ್ಕೆ ಕುತ್ಕೊಂಡ್ರು ಗಾಡಿಯಾಗ. ನಾವು ಇಬ್ಬರು ಕುತ್ಕೊಂಡ್ರಿ. ಇಲ್ಲಿ ನೋಡಿದಾಗ ಕೆಲವರೆಲ್ಲ ಅವ್ರ ಅಣ್ಣ ಮಗ ಬಂದುಬಿಟ್ಟು ಲಾಂಬರಿ ಎತ್ಕೊಂಬಂದು ಫಾರಿನಿಂದ ಎತ್ಕೊಂಬಂದ್ಬಿಟ್ಟು ಓಡಿಸ್ತವ್ರೆ ನೋಡು ದೇವಸ್ಥಾನ ಅಂದ್ಬಿಟ್ಟು. ಕೆಲವರು ತುಂಬ ಜನ ಎಲ್ಲನೂ ಅದು ಇದು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಎಲ್ಲ ಚಾನಲ್ಗಳು ಹಾಕಿದ್ರು. ನನಗೆ ತುಂಬ ಖುಷಿಯಾಗಿದೆ. ಏನಂದರೆ ಒಂದು ದೇವಸ್ಥಾನ ಒಂದು ರೌಂಡ್ ಬಂದೆಲ್ಲ ನನ್ನ ಕಾರು. ತುಂಬಾ ಖುಷಿಯಾಯಿತು. ಇಲ್ಲಿ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಏನೇ ಕಷ್ಟ ಆಗಲಿ, ಏನೇ ಇದಾಗಲಿ, ಅವ್ರಿಗೆಲ್ಲರಿಗೂ ಆರೋಗ್ಯ ಅಂತಸ್ತು ಎಲ್ಲ ಚೆನ್ನಾಗಿ ಸಿಗಬೇಕು. ನಂತರನೇ ಎಲ್ಲರೂ ಬೆಳಿಬೇಕಂತ ಆಸೆ. ನಾನು ಕಷ್ಟಪಟ್ಟು ದುಡ್ಡು ತೊಗೊಂಬಂದು ಸಂಪಾದನೆ ಮಾಡಿ ಕಾರ್ ತಗೊಂಬಂದು ಧರ್ಮಸ್ಥಳಕ್ಕೆ ದರ್ಶನ ಮಾಡ್ತಾಯಿದ್ದೀನಿ. ನಾನು ಇನ್ಸ್ಟಾಗ್ರಾಮಾಗ ಒಂದು ವಿಡಿಯೋ ಹಾಕಿದ್ದೆ. ಇಲ್ಲಿ ಲಾಂಬೋರ್ಗಿನಿ ದುಬೈಗೆ ಹೋಗಿದ್ದೆ. ದುಬೈಗೆ ಹೋದಾಗ ಅಲ್ಲೇನೋ 1 ತಿಂಗಳ ಒಳಗೆ ನಾನು ಕಾರ್ ತೊಗೋಬೇಕಂತ ಹೇಳಿದ್ದೆ. ಇಲ್ಲಿ ಮಂಜುನಾಥ ಸ್ವಾಮಿಗೆ ಒಂದು 2 ತಿಂಗಳು ಮುಂಚೆ ಹಿಂದೆ ಬಂದಿದ್ದೆ. ಇಲ್ಲಿ ಬಂದು ಪೂಜೆ ಮಾಡಿದಾಗ ದೇವರೇ ನನಗೆ ಒಂದು ಕಾರ್ ತೊಗೋಬೇಕು, ಅವತ್ತು ನಾನು ಹೇಳ್ಬಿಟ್ಟಿದ್ದೀನಿ, ಏನೇ ಕಷ್ಟ ಆಗಲಿ ನನಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಬೇಡ್ಕೊಂಡಿದ್ದೆ. ಗಾಡಿ ತೊಗೊಂಬಂದಾಗ ಇಲ್ಲೇ ಬಂದು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅವಾಗ ಇದೇ ಬಂದು ಪೂಜೆ ಮಾಡಿಸ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ರಲ್ಲ, ಒಳ್ಳೆಯ ಹೂವು ತಗೊಂಬಂದಿದ್ದೆ, ಬೆಂಗಳೂರಿಂದ ಹೂವು ತಗೊಂಬಂದಿದ್ದೆ. ಇಲ್ಲಿ ತುಂಬ ಜನ ಕ್ರೌಡಾಗಿ ನೋಡ್ತಾವ್ರೆ. ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸಿದ್ರು. ಇಲ್ಲಿ ನಿಲ್ಲಿಸ್ಕೊಂಡು ಎಲ್ಲ ತುಂಬ ಜನ ಅಭಿಮಾನಿಗಳೆಲ್ಲನೂ ವಿಡಿಯೋ ಮಾಡ್ತಾಯಿದ್ರು. ನನಗೆ 500 ಬಂದರು. 500 ಬಂದ ಮೇಲೆ ನನಗೆ ತುಂಬಾ ಖುಷಿ ಆಯಿತು. ಇಂಥ ಜಾಗದಾಗ ಪೂಜೆ ಮಾಡಿಸ್ತಾಯಿದ್ದೀನಪ್ಪ ಅಂತ ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಗಂಟ ರೋಡ್ ತುಂಬ ಚೆನ್ನಾಗಿತ್ತು. ಇನ್ನು ಮುಂದೆ ನೋಡಿದ್ರೆ ರೋಡು ಇವಾಗ ಹೊಸದಾಗಿ ರೋಡ್ ಮಾಡ್ತಾಯಿದ್ರು. ನಾನು ಏನು ಮಾಡೋಕ್ಕಾಗಿಲ್ಲ. ಈ ಟ್ರಕ್ ಅವ್ರು ಕಾಲ್ ಮಾಡೋಕ್ಕೆ ಹೋದರೆ ನಂದು ನೆಟ್ವರ್ಕ್ ಹೋಗ್ಬಿಟ್ಟಿತ್ತು. ಇನ್ನು ಇಲ್ಲಿ ನಿಲ್ಲಿಸ್ಕೊಂಡ್ರೆ ಆಗಲ್ಲ. ಅಲ್ಲಿ ದೊಡ್ಡದು ಅಲ್ಲ ಸಿಕ್ತು ಒಂದು ಮುಂದೆ ಬಂಪರ್, ಸಖತ್ತನೇ ಬೇಜಾರಾಗೋಯ್ತು ನನಗೆ. ಇನ್ನು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ನಿಧಾನ ಓಡಿಸ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಇನ್ನೊಂದು ವರ್ಷಕ್ಕೆ ಆಲ್ಮೋಸ್ಟು ರೋಡ್ ರೆಡಿಯಾಗಿ ಹೋಗುತ್ತೆ. ಇನ್ನೊಂದು ವರ್ಷಕ್ಕೆ ಹೊಸ ಕಾರ್ ತಗೊಂಡಾಗ ನಾನು ಈ ರೋಡಿಗೆ ಓಡಿಸ್ಕೊಂಡು ಹೋಗ್ಬೇಕಂತ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಕೆಲಸ ನಡೀತವೆ. ಅಂಥದನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ.
ಸ್ವಲ್ಪ ಮುಂದಕ್ಕೆ ಬಂದ್ರಿ, ತುಂಬಾ ಚೆನ್ನಾಗಿತ್ತು ರೋಡು. ಇಲ್ಲಿಂದ ನೋಡಿ ಡ್ರೋನ್ ಶಾಟಾಗಿ ತೆಗೆದಿದ್ರಿ, ತುಂಬಾ ಖುಷಿ ಆಯಿತು. ಈ ವಾತಾವರಣ ಚೆನ್ನಾಗಿತ್ತು, ಒಳ್ಳೆ ಗಿಡಗಳು, ಬೆಟ್ಟ ಗುಡ್ಡ ಹೆಂಗಿತ್ತು ಅಂದರೆ ತುಂಬಾ ಒಂಥರ ಮನಸ್ಪೂರಾಗಿ ಇಷ್ಟಪಟ್ಟು ಓಡಿಸೋ ಗಾಡಿ. ನೀವು ನೋಡ್ಬೋದಲ್ಲ, ಸಖತ್ತಾಗಿದೆ ಓಡ್ಸೋಕ್ಕೆಲ್ಲನೂ. ಏನಪ್ಪ ಇದು ತಿರ್ಗಾ ಟ್ರಕ್ ತೋರಿಸ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ರಾ? ಇದೇ ಸರ್ಪ್ರೈಸ್ ಇರೋದು. ಗಾಡಿಯೆಲ್ಲ ಎತ್ಕೊಂಡ್ರಿ ಇಲ್ಲಿ ರೋಡ್ ತುಂಬ ಚೆನ್ನಾಗಿತ್ತು. ಟ್ರಕ್ ಅವರು ಅಣ್ಣ ತುಂಬ ಚೆನ್ನಾಗಿದೆ, ಇಲ್ಲಿ ಓಡಿಸಿ ಅಂತ ಹೇಳಿದ್ರು. ಇಲ್ಲಿ ನಾನು ಟ್ರಕ್ಕು ಅವ್ರಿಗೆ ಹೇಳಿ ಸ್ವಲ್ಪ ಮುಂದಕ್ಕೆ ಬಂದುಬಿಡು ಓಡಿಸೋಣ ಅಂದ್ಬಿಟ್ಟು ಇಲ್ಲೇ ಒಂದು 40-50 ಕಿಲೋಮೀಟ್ರ್ ಓಡಿದೆ. ತುಂಬ ಚೆನ್ನಾಗಿತ್ತು, ನೀವು ನೋಡ್ಬೋದಲ್ಲ ರೋಡ್ ಹೆಂಗಿದೆ ಅಂತ. ಆಮೇಲೆ ಓಡಿಸೋವಾಗ ಇಲ್ಲಿ ಬಂದ್ರಿ, ಇಲ್ಲೆಲ್ಲ ಮಾತಾಡ್ಕೊಂಡ್ರಿ, ಒಂದು ಟಿಫಿನ್ ಮಾಡೋಣ ಅಂತ ಒಳ್ಳೆ ಹೋಟ್ಲ್ ಸಿಕ್ತು, ಅಲ್ಲಿ ನಿಲ್ಲಿಸ್ಕೊಂಡ್ರಿ. ಆಮೇಲೆ ಇಲ್ಲಿ ಎಲ್ಲರೂ ಬಂದು ನಮ್ಮ ಅಭಿಮಾನಿಗಳೆಲ್ಲ ಫೋಟೋಗಳು ಇಟ್ಕೊಂಡ್ರು, ನನಗೆ ಸಂತೋಷ ಆಯಿತು. ಆಮೇಲೆ ನೀವೇ ನೋಡಿ ಏನೋ ಮಾತಾಡ್ಬೇಕಂತ ಸರ್. ಮಾತಾಡಿ ಸರ್. Today is March 19th, Wednesday. I just happened to park my car here to have coffee at Duatare. I saw this Lamborghini, beautiful car. Although we cannot buy it, we can enjoy seeing it. And especially I am joyful to meet the owner of the car, Sanjeev, an youngster. ಅಗ್ರಿಕಲ್ಚರ್ ಇಸ್ ಎ ಫಾರ್ಮರ್. ನೋಡಿ ಮತ್ತೆ ನಮ್ಮ ದೇಶಕ್ಕೆ ಅಗ್ರಿಕಲ್ಚರ್ ಇಂದ ಹೇಗಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಥ್ಯಾಂಕ್ ಯು. ಎಸ್ ಸರ್. ಸರ್ ಒಳ್ಳೆ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಚೆನ್ನಾಗಿ ಮಾತಾಡಿದ್ರು ಸರ್. ನೀವು ನೋಡಿರೋದು ನಾವು ಒಳ್ಳೆ ಅಭಿಮಾನಿಗಳನ್ನ ನೋಡ್ತಾರೆ. ಡ್ರೈವರ್ಗೆ ಹೇಳಿದೆ ನಾನು, ನೀವು ಧರ್ಮಸ್ಥಳಕ್ಕೆ ಎತ್ಕೊಂಡು ಹೋಗ್ಬಿಡಿ ಅಂತ ಗಾಡಿ ಅಂತ ಹೇಳಿದೆ. ನಾವು ಬೇರೆ ಕಡೆ ಹೋಗ್ಬೇಕಿತ್ತು, ಒಂದು ಸಕಲೇಶ್ಪುರಕ್ಕೆ ಹೋಗ್ಬೇಕಿತ್ತು. ದಯವಿಟ್ಟು ಆ ಊರಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಈ ಊರಿಗೆ ಏನು ಬಂದರೆ ಅಂದರೆ, ನಾನು ಒಂದು ತಾಯಿ ಫೋನ್ ಮಾಡಿದ್ಲು, ತುಂಬಾ ಕಷ್ಟ ಅಂತ ಹೇಳಿದರು. ಆ ಅಮ್ಮಂದು ಒಂದು ಹೆಲ್ಪಿಂಗ್ ಮಾಡೋಣ ಅಂತ ಈ ಊರಿಗೆ ಬಂದ್ರಿ. ಇನ್ಸ್ಟಾಗ್ರಾಮಾಗ ಒಂದು ವಿಡಿಯೋ ಹಾಕಿದ್ದೆ, ದಯವಿಟ್ಟು ಎಲ್ಲ ನೋಡ್ಕೊಂಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಿಮ್ಮ ಮನೆ ಮಗ ಸಂಜು ಮಾತಾಡೋದು. ತುಂಬ ಜನ ಈ ಒಂದು ವಿಡಿಯೋ ಕಳಿಸಿದ್ರು, ದಯವಿಟ್ಟು ನೋಡ್ಕೊಂಬನ್ನಿ. ಮಗುದು ಮೆಡಿಸಿನ್ಗೆ 5,000 ರೂಪಾಯಿ ತಿಂಗಳಿಗೆ ನನಗೆ ಖರ್ಚು ಬರುತ್ತೆ, ಮತ್ತೆ ಮಗಳದು ವಿದ್ಯಾಭ್ಯಾಸಕ್ಕೆ
ನನಗೆ ಇದು ಯಾವ್ದನ್ನು ಒಂದ್ಸಕ್ ನನಗಾಗಲ್ಲ. ಮಗನ್ ಬಿಟ್ಟು ಹೊರಗಡೆ ದುಡಿಯೋಕ್ ಹೋಗಕ್ ನನಗೆ ಆಗ್ತಾ ಇಲ್ಲ. ಗಂಡ ಈಗ 1 ವಾರದಲ್ಲಿ ತೀರ್ಕೊಂಡ್ರು ಡೆಂಗ್ಯೂ ಜ್ವರ ಆಗಿ. ನನ್ ಮಗನ್ ಟ್ರೀಟ್ಮೆಂಟಿಗೆಲ್ಲ ತುಂಬಾ ಕಷ್ಟ ಇದೆ, ಮೆಡಿಸಿನ್ಗೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ತುಂಬಾ ಪ್ರಾಬ್ಲಮ್ ಇದೆ ಮನೇಲಿ. ಊಟಕ್ಕೂ ಸಮೇತ ತುಂಬಾನೇ ಕಷ್ಟ ಪಡ್ತಾ ಇದೀನಿ. ನನಗೆ ಲೊಕೇಶನ್ ಕಳ್ಸಿದ್ರು 5 ಅವರ್ ಒಂದಿನ ಜರ್ನಿ. ಅದ್ ಎಷ್ಟೇ ದೂರ ಆಗ್ಲಿ ನಮ್ಗೆ ಇಷ್ಟ ತಾನೆ ಆತರ ಹೆಲ್ಪ್ ಮಾಡಕ, ಹೋಗಿ ಬರೋಣ ಅಂತ. ಅವರು ಆ ಮಗುಗೆ ಅಪಾಯಿಂಟ್ ಮಾಡಿ ಕೇಳಿದಾಗ ತಿಂಗಳಿಗೆ 5,000 ರೂಪಾಯಿ ಅಂದ್ರು. ನಾನು ಮೆಡಿಸಿನ್ ಪೂರ್ತಿ 1 ವರ್ಷದ ಪೂರ್ತಿ ಕೊಡೋಣ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಮಾತಂದ್ರು, ನನ್ನ ಮಗಳಿಗೆ ಫೀಸ್ ಕಟ್ಟಕ್ಕಾಗಿಲ್ಲ, ಅದು ಸೇರ್ಸಿ ಕೊಡೋಣ ಅಂತ ಓದ್ತಾ ಇದ್ದೀನಿ. ಅವ್ರಿಗೂ ಹೆಲ್ಪ್ ಮಾಡ್ಬಿಟ್ಟು ಬರೋಣ. ಎಲ್ಲರಿಗೂ ನಮಸ್ಕಾರ. ಇಲ್ಲ ಹಂಗೆ ಇಕ್ಬಿಡೋದು ಹಂಗೆ. ಮಾತಾಡಕ್ ಬರಲ್ಲ. ಬೆಳಗಿಂದ ಕಾಯ್ತಾ ಇದ್ದ, ನಿದ್ದೆ ಮಾಡೋನು ಇವತ್ತು ನಿದ್ದೆ ಮಾಡ್ಕೊಂಡಿಲ್ಲ. ಬರ್ತೀರಾ? ಏನ್ ಹೆಸರು? ಏನ್ ಹೆಸರಮ್ಮ? ಅಮೋಘ್ ಅಂತ. ಹೋಗ ಅಂದ್ರೆ ಹುಟ್ಟಿದಾಗಿಂದನೂ ಹಿಂಗೆ ಸರ್. ಮೆಡಿಸಿನ್ ಬೇಕು ಸರ್, 5,000 ರೂಪಾಯಿ ತಿಂಗಳಿಗೆ. ಹಸ್ಬೆಂಡ್ ಅವ್ರಿಗೆ ಏನಾಗಿತ್ತಕ್ಕ? ಅವರಿಗೆ ಡೆಂಗ್ಯೂ ಬಂದಿತ್ತು, ಮತ್ತೆ ಅದೇನು ಯೂರಿನ್ ಪ್ರಾಬ್ಲಮ್ ಆಗಿತ್ತಂತೆ. ಗೊತ್ತಾಗ್ಲೇ ಇಲ್ಲ ಸರ್. ಇವನಿಗೂ ಆಪರೇಷನ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇದ್ದೆ ನಾನು ಬಂದು ಒಂದೇ ದಿನಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ದೆ. ನೋಡಿದ್ರೆ ಡೆತ್ ಆಗಿ ಈಗ 3 ತಿಂಗಳಾಯ್ತು ತಿಳ್ಕೊಂಡು. ಕೈ ಎಲ್ಲ ಸಾಧನೆ ಇಲ್ಲಕ್ಕ? ಇಲ್ಲ, ಯಾವ್ದು ಸ್ವಾಧೀನ ಇಲ್ಲ. ಕುತ್ತಿಗೆನೂ ಸಹ ಸ್ವಾಧೀನ ಇಲ್ಲ. ಇಲ್ಲ ಅವನು ಕೈ ಇಟ್ಕೊಂಡ್ರಲ್ಲ, ರಿಯಾಕ್ಷನ್ ಮಾಡ್ತಿದ್ದಾನೆ. ಅದೇ ಎಳಿತಾವನೆ. ಹಲೋ ಅಮೋಘ್ ಅಮೋಘ್, ಹಲೋ ಹಲೋ ಅಂದ್ರೆ ಹಲೋ ನೋಡ್ಬಿಟ್ಟು ಇಲ್ಲ, ಮಗಳಿದ್ದಾಳೆ 9th ಓದ್ತಿದ್ದಾಳೆ. ಅದು ನಮ್ಗೆ ಸ್ಕ್ಯಾನರ್ ಕೊಡಿ, ನಾನು ಹಾಕ್ತೀನಿ. ಏನೋ ಒಂದು ಬಂದ್ರೆ ನಿಮ್ಗೆ 100, 200, 1000 ಯಾರು ಹಾಕೋರು ಹಾಕ್ತಾ ಇರ್ತಾರೆ. ಇವಾಗ ಅಣ್ಣ ಪೂರ್ತಿ ಮನೆ ಐಟಮು ಒಂದು 3 ತಿಂಗಳಿಗಾಗಷ್ಟು ತಗೊಂಬಂದು ಕೊಟ್ಟವ್ರೆ. ಎಲ್ಲರೂ ನಮ್ಮ ಫ್ರೆಂಡ್ಗಳೆಲ್ಲ ನೋಡಿ ಇವರೆಲ್ಲ ಬಂದಿದ್ದಾರೆ. ಇಷ್ಟು ದೂರಕ್ಕೆ ಬಾ ಅಂತ ಹೇಳಿದ್ರು, ಪಾಪ ಎಲ್ಲರೂ ಬಂದರು, ಹೆಲ್ಪ್ ಮಾಡಿದ್ದಾರೆ. ನಮ್ಮ ಜಗದೀಶನ್ ಅಂದ್ಬಿಟ್ಟು ಎಲ್ಲ ಕರೆದ್ರು ಪಾಪ. ನಮ್ಮ ಇವರು ನಮ್ಮ ದೇವಿಕ್ ಅಂದ್ಬಿಟ್ಟು ಅದಕ್ಕೆ ಇವೆಲ್ಲ ಬಂದರೆ ಒಟ್ಟಿಗೆ ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ರಿ. ಒದ್ದಾಡೋದು, ಕೈ ಕಾಲೆಲ್ಲ ಕೊಕ್ಕೆ ಮಾಡ್ಕೊಳ್ಳೋದು ತುಂಬಾ ಇದ್ ಮಾಡ್ತಾನೆ. ಅದು ಆಪರೇಷನ್ ಮಾಡ್ಬೇಕು ಅಂತಾರೆ ಸರ್, ಆದ್ರೆ ಗ್ಯಾರಂಟಿ ಕೊಡಲ್ಲ ಅಂತೆ. ಆಯ್ತು, ಸಣ್ಣ ಮಗುನ ಯಾವ ತರ ನೋಡ್ಕೊಳ್ತೀವಿ ಅದೇ ತರನೇ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿ ಅಮ್ಮ, ಮಕ್ಕಳನ್ನ ನೀವು ತರ ನೋಡೋದು, ತಾಯಿ ತರ ನೋಡೋದು, ಬೇರೆ ಯಾರು ನೋಡಲ್ಲ ಸರ್. ಈಗ ಯಾರು ನೋಡಲ್ಲ. ನಮ್ ಜೀವ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ಸರ್. ನಮಗೆ ಇದುವರೆಗೂ ಹೆಲ್ಪ್ ಅಂತ ಹೇಳಿ ಯಾರದಿಂದನೂ ಆಗಿರ್ಲಿಲ್ಲ. ನಿಮ್ಮಿಂದಾಗಿ ತುಂಬಾ ಉಪಕಾರ ಆಯ್ತು ನಮಗೆ. ಇದು ಕೊಟ್ರೆ ನಿಮ್ಗೂ ಒಳ್ಳೇದಾಗತ್ತಮ್ಮ. ಹೌದು, ಯಾಕಂದ್ರೆ ನೀನು ಎಲ್ಲೂ ಹೋಗಕ್ಕಾಗಲ್ಲ. ಎಲ್ಲೂ ಹೋಗಕ್ಕಾಗಲ್ಲ ಸರ್, ದುಡಿಯಕ್ಕೇನೆ ಹೋಗಕ್ಕಾಗಲ್ಲ. ಒಬ್ರು ಬೇಕೇ ಬೇಕು ಅವನಿಗೆ, ಒಬ್ರ ಜೊತೆಲೇ ಇರ್ಬೇಕು. ಹೆಂಗೆ ನಿಮ್ಗೆ 1 ವರ್ಷಕ್ಕಾಗಷ್ಟು ಮೆಡಿಸಿನ್ ಕೇಳಿದ್ರಿ, ನಿಮ್ಮ ಮಗಳದೇನೋ ಫೀಸ್ ಅಂದ್ರೆ ಆ ಫೀಸ್ಗೂ ಸ್ವಲ್ಪ ಕೊಟ್ಟಿದ್ದೀನಿ. ಅದು 2ಕ್ಕೂ ಆಗುತ್ತೆ. ಒಳ್ಳೇದಾಗ್ಲಿ ನಿಮ್ಗೆ. ಆಯ್ತು ಸರ್, ತುಂಬಾ ಉಪಕಾರ ಆಯ್ತು ಸರ್ ನಿಮ್ಮಿಂದ. ಸೇಮ್ ನಮ್ಮ ಫ್ರೆಂಡು ರಫೀಕ್ ಹಿಂಗೆ ನೀವು ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ರಕ್ಕ, ಸೇಮ್ ಹಿಂಗೆ ಅವನು. ಆದರೆ ಸ್ವಲ್ಪ ಹುಷಾರಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ ಇವಾಗೂ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜು ಮಾತಾಡೋದು. ಸ್ವಲ್ಪ ಎಲ್ಲರಿಗೂ ಕನ್ಫ್ಯೂಸ್ ಆಗಿರ್ಬೋದು. ಇದು ನಾನು ಯಾವುದೋ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಯೂತು ಸ್ವಲ್ಪ ನನ್ನ ಫಾಲೋ ಮಾಡೋರೆಲ್ಲನೂ
ಹೆಂಗೆ ನೀನು ಚೆನ್ನಾಗಾಗಿದೆ, ಹೆಂಗೆ ಬದುಕಬೇಕು, ಹೆಂಗೆ ಅಂತ ತೋರಿಸ್ಕೊಳ್ಳೋ ಅಂತ ಹೇಳಿದರು. ತುಂಬ ಜನ ಒಂದು ಮೆಸೇಜ್ ಹಾಕಿದ್ರು. ಆದರೆ ಕಷ್ಟಪಟ್ಟರೆ ಯಾವತ್ತೂ ಅಷ್ಟೇ ನಾವು ಚೆನ್ನಾಗಿ ಆಗಲೇಬೇಕಂತ ಇರೋದು. ಇನ್ನೊಂದು ಹೇಳ್ತೀನಿ ಗೊತ್ತಾ, ತಾಯಿ ತಂದೆಗೆ ತುಂಬ ಗೌರವ ಕೊಡೋರೇನೆ ಮುಂದಕ್ಕೆ ಬರೋರು. ತಾಯಿ ತಂದೆಗೆ ಗೌರವ ಕೊಡೋರು ಯಾರು ಮುಂದಕ್ಕೆ ಬರೋಕ್ಕೆ ಆಗೋದೇ ಇಲ್ಲ, ಜೀವನದಾಗ ಉದ್ಧಾರ ಆಗೋದೇ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಸ್ವಲ್ಪ ಅರ್ಥಪೂರ್ಣವಾಗಿ ಒಳ್ಳೆ ಮೆಸೇಜ್ ಕೊಡಬೇಕಂತ ನಾನು ಈ ವಿಡಿಯೋ ಮಾಡಿದ್ದು. ನಾನು ಲಾಸ್ಟ್ ಟೈಮು ದುಬೈಗೆ ಹೋಗಿದ್ದೆ. ತುಂಬಾ ಅದ್ಭುತ ಇತ್ತು, ರೋಡು ಗೀಡು ಸೂಪರಾಗಿತ್ತು, ಒಳ್ಳೆ ಬಿಲ್ಡಿಂಗ್ ಎಲ್ಲನೂ ಅಲ್ಲಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಮ್ಮ ಬೆಂಗಳೂರು ಆ ಥರನೇ ಬೆಳಿಬೇಕಂತಲೇ ಒಂದು ನನಗೆ ಸಂತೋಷ. ಅದಕ್ಕೆ ಯೂತ್ ಈ ಥರ ಎಲ್ಲ ಒಂದು ಮೋಟಿವೇಶನ್ ಒಂದು ವಿಡಿಯೋ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಎತ್ಕೊಂಡು ಮಾಡ್ತಾರಂತ. ಆ ಥರ ದುಬೈ ಥರ ನಮ್ಮ ಬೆಂಗಳೂರು ಬೆಳಿಬೇಕಂತ ಇಷ್ಟ ನನಗೆ. ಈ ಥರನೇ ಇರಬೇಕು ಅಂತ ನನಗೆ ಖುಷಿಯಾಗಿರ್ತದೆ. ಯೂತ್ ಎಲ್ಲರೂ ನನ್ನಂಗೆ ಮೇಲೆ ಬರಲಿ ಅಂತ ನನಗೆ ಇಷ್ಟಪೂರ್ತಿ ಹೇಳ್ತಾ ಇದ್ದೀನಿ. ನಮಸ್ಕಾರ.